ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಿಮ್ಮ. ಬಹಳ ದಿನದಿಂದ ಆನ್ ಸ್ಕ್ರೀನ್ ಬರೋದು ಸ್ವಲ್ಪ ಕಡಿಮೆ ಮಾಡಿದ್ದೆ, ಆದರೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡೋ ಮನಸ್ಸು ನನಗೆ ಇದ್ದೇ ಇತ್ತು. ಅದಕ್ಕೆ ಟಾಪ್ 3 ಕನ್ನಡ ಮೂವೀಸನ್ನು ಹೇಳೋಕ್ಕೆ ಬಂದಿದ್ದೀನಿ. ಈ ಮೂವಿನ ನೀವೆಲ್ಲ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಲೇಬೇಕು. ನನಗೆ ಮಾಸ್ ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗಳು ಅಷ್ಟೊಂದು ಇಷ್ಟ ಆಗಲ್ಲ. ಇಷ್ಟ ಆಗುತ್ತೆ, ಇಟ್ ಶುಡ್ ಬಿ ಮೇಡ್ ವೆಲ್. ಸೊ ಕಂಟೆಂಟ್ ಓರಿಯೆಂಟ್ ಇರೋ ಸಿನಿಮಾ ನನ್ನ ಫೇವ್ರೆಟ್. ಈಗ ನಾನು ಹೇಳೋ ಮೂವಿ ಲಿಸ್ಟಲ್ಲಿ ನಿಮ್ಮ ಫೇವ್ರೆಟ್ ಹೀರೋ, ನಿಮ್ಮ ಫೇವ್ರೆಟ್ ಮೂವಿ ಇಲ್ಲದೇ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದು ನನ್ನ ಪರ್ಸ್ನಲ್ ಫೇವ್ರೆಟ್ ಲಿಸ್ಟ್. ಟಾಪ್ 3 ಲೀಸ್ಟಲ್ಲಿ ರ್ಯಾಂಕಿಂಗ್ ಕೊಡೋಕ್ಕೆ ತುಂಬ ಕಷ್ಟಪಟ್ಟೆ. ಹಾಗೆ ಹೀಗೆ ಏನೇನೋ ಮಾಡಿ ಲೀಸ್ಟ್ ಮಾಡಿದ್ದೇನೆ. ನೀವು ನಂತರ ಫೇಮ್, ಹೀರೋ, ಬಿಗ್ ಬಜೆಟ್ ಮೂವಿನ, ಸ್ಟಾರ್ ಹೀರೋನ ಇದೆಲ್ಲ ಯೋಚನೆ ಮಾಡದೆ ಮೂವಿನ ಇಷ್ಟಪಡೋ ಪ್ಯೂರ್ ಸೋಲ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಇವನೊಬ್ಬ ಕೃತಕ ಕ್ಯಾರೆಕ್ಟರ್ ಅಂತ ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ. ಬಿಕಾಸ್ ಲೈಕ್ ರಾಕಿ ಬಾಯ್ ಸೇಸ್, ಇಟ್ಸ್ ಹರ್ಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ನಮ್ಮ ಟಾಪ್ 3 ಲೀಸ್ಟಲ್ಲಿ ರ್ಯಾಂಕ್ ನಂಬರ್ 3ಯಲ್ಲಿರೋದು ತಿಥಿ. ವಾವ್, ವಾಟ್ ಎ ನ್ಯಾಚುರಲ್ ಮೂವಿ. ಏನೇನು ಪ್ರಾಬ್ಲಮ್ಮು? ಒಂದು ಫ್ಯೂನರಲನ್ನು ಅಂದರೆ ತಿಥಿಯನ್ನು ಕಥಾವಸ್ತುವಾಗಿ ಇಟ್ಕೊಂಡು ಅದರ ಸುತ್ತ ಒಂದು ಕಥೆ ಹೆಣೆದು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ, ಅದ್ಭುತ. 2015ನಲ್ಲಿ ಬಂದಿರೋ ಈ ಸಿನಿಮಾ ನೀವು ನೋಡಿಲ್ಲ ಅಂದರೆ ಈಗಲೇ ನೋಡಬೇಕು. ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಸಿಗತ್ತೆ ಅಥವಾ ಯೂಟ್ಯೂಬಲ್ಲೂ ಇರ್ಬೋದು. ಇದನ್ನು ಟಾಪ್ 3 ಲಿಸ್ಟಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದ್ದೀರಾ ಅಂತ ಕೇಳಿದರೆ ಡಿಫೆಂಡ್ ಮಾಡೋಕ್ಕೆ ನನ್ನ ಹತ್ರ ಕೆಲವೊಂದು ಪಾಯಿಂಟ್ಸ್ ಇದೆ. ಯಾವುದೇ ಒಂದು ಸ್ಟಾರ್ ಹೀರೋ ಇಲ್ಲದೆ ಒಂದು ಸಿನಿಮಾನ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡಿ IMDbಯಲ್ಲಿ 8.1 ರೇಟಿಂಗ್ ಗಳಿಸೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ರಾಮಲಿಂಗ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರೋ ಈ ಸಿಂಪಲ್ ಹ್ಯೂಮರಸ್ ಮಾಸ್ಟರ್ ಪೀಸ್ಗೆ 15 ಅವಾರ್ಡ್ ಹಾಗೂ 7 ನಾಮಿನೇಷನ್ ಕೂಡ ಸಿಗುತ್ತೆ, ಇನ್ಕ್ಲೂಡಿಂಗ್ 2016 ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್. ಈ ಸಿನಿಮಾ ನೋಡ್ತಿದ್ರೆ ನಿಮಗೆ ಇದೊಂದು ಮೂವಿ ಅಂತ ಅನಿಸೋದೇ ಇಲ್ಲ. ಮೂವಿ ಅಂತ ಅನ್ಸೋಕ್ಕೆ ಒಂದು ಸಣ್ಣ ಆರ್ಟಿಫಿಷಿಯಲ್ ಎಲಿಮೆಂಟ್ ಕೂಡ ಇಲ್ಲ. ಇಟ್ ಈಸ್ ಸೋ ನ್ಯಾಚುರಲ್. ಈ ಮೂವಿಯು ಕೆಲವೊಂದು ಐಕಾನಿಕ್ ಕ್ಯಾರೆಕ್ಟರ್ನ ಹುಟ್ಟುಹಾಕತ್ತೆ. ಗಡ್ಡಪ್ಪ ಇರ್ಬೋದು ಅಥವಾ ಮೂವಿನ ಸ್ಟಾರ್ಟಿಂಗಲ್ಲೇ ಸತ್ತೋಗಿರೋ ಸೆಂಚುರಿ ಗೌಡ ಇರ್ಬೋದು. ದೆರ್ ಇಸ್ ಲಾಟ್ ಆಫ್ ಫನ್ ಆ್ಯಂಡ್ ಕಾನ್ಫ್ಲಿಕ್ಟ್ ಇನ್ ದಿಸ್ ಮೂವಿ. ಸೊ ತಿಮ್ಮನ ಪ್ರಕಾರ ಇದೊಂದು ಬೆಸ್ಟ್ ಕನ್ನಡ ಮೂವಿ. ನಮ್ಮ ಟಾಪ್ 3 ಲೀಸ್ಟಲ್ಲಿ ರ್ಯಾಂಕ್ ನಂಬರ್ 2 ಅಲ್ಲಿ ಯಾವುದಿದೆ ಅಂತ ಅಂದ್ಕೊಂಡಿದ್ದೀರಾ? ಇದು ದ ಜೆಮ್ ಆಫ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ, ರಕ್ಷಿತ್ ಶೆಟ್ಟಿ ಅವರ ಆ್ಯಸ್ ಸೀನ್ ಬೈ ದ ರೆಸ್ಟ್, ಅಂದರೆ ಉಳಿದವರು ಕಂಡಂತೆ. ಉಳಿದವರು ಕಂಡಂತೆ ಕೆಲವೊಂದು ನಿಜವಂತೆ, ಕೆಲವೊಂದು ಸುಳ್ಳಂತೆ, ಹಾಗಂತೆ ಹೀಗಂತೆ. ಈ ಸಿನಿಮಾನ ಟಾಪ್ 3 ಲಿಸ್ಟಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ, ಒಂದು ಘಟನೆನ ಪರ್ಸ್ಪೆಕ್ಟಿವ್ ಅಂದರೆ ದೃಷ್ಟಿಕೋನ ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರೆಸೆಂಟ್ ಮಾಡಿರೋ ರೀತಿಯಿಂದ ಕನ್ನಡ ಸಿನಿಮಾ ರಂಗ ಅಥವಾ ದ ಹೋಲ್ ವರ್ಲ್ಡ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಹಿಂದೆಂದೂ ಕಾಣದೇ ಇರುವ ಮೂವಿ ಇದಾಗಿತ್ತು. ಈಗಿನ ಕನ್ನಡ ಸಿನಿಮಾದ 2 ಬಿಗ್ಗೆಸ್ಟ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಆ್ಯಂಡ್ ಮೆನಿ ಗುಡ್ ಆ್ಯಕ್ಟರ್ಸ್ ಲೈಕ್ ಪ್ರಮೋದ್ ಶೆಟ್ಟಿ, ಅಚ್ಯುತ್ ಕುಮಾರ್, ದಿನೇಶ್ ಮಂಗಳೂರು. ಓಕೆ ದಿನೇಶ್ ಮಂಗಳೂರು ಅಂದರೆ ನಿಮಗೆ ಅರ್ಥ ಆಗದೆ ಇರ್ಬೋದು. KGFನ ಶೆಟ್ಟಿ, ತಾರಾ, ಇವರೆಲ್ಲ ಇರೋ ಸಿನಿಮಾ ಇದಾಗಿತ್ತು. ಮೋಸ್ಟ್ ಆಫ್ ದೆಮ್ ವೇರ್ ನಾಟ್ ಈವನ್ ಪಾಪ್ಯುಲರ್ ಎಟ್ ದಟ್ ಟೈಮ್. ಟ್ರೆಡಿಷ್ನಲ್ ಆ್ಯಂಡ್ ನಾರ್ಮಲ್ ವೇ ಆಫ್ ಫಿಲ್ಮ್ ಮೇಕಿಂಗನ್ನು ಬಿಟ್ಟು ಕೆಲವೊಂದನ್ನು ಹೊಸದನ್ನು ಟ್ರೈ ಮಾಡೋಕ್ಕೆ ಗಟ್ಸ್ ಅನ್ನೋದು ಇರಬೇಕಾಗತ್ತೆ. ಜನರು ಹೇಗೆ ಮೂವಿನ ಎಸೆಪ್ಟ್ ಮಾಡ್ತಾರೆ ಅನ್ನೋದು ಭಯನೇ ಇಲ್ಲದೆ ರಕ್ಷಿತ್ ಶೆಟ್ಟಿ ಅವರ ತಮ್ಮ ಮೇಲಿರೋ ನಂಬಿಕೆಯಿಂದ ಮಾಡಿರೋ ಸಿನಿಮಾ ಇದಾಗಿತ್ತು. ಒಂದು ಸಿನಿಮಾ ರಿಲೀಸ್ ಆಗಿ 10 ವರ್ಷ ಆಗಿದ್ದರೂ ಜನ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಹಾಗೆ ಅದರ ಪ್ರಿಕ್ವೆಲ್ ಹಾಗೂ ಸಿಕ್ವೆಲ್ ಆಗಿರುವ ರಿಚರ್ಡ್ ಆ್ಯಂಥೋನಿಗೆ ಕಾಯ್ತಾರೆ ಅಂದರೆ ಆ ಸಿನಿಮಾದ ತಾಕತ್ತು ಏನಿರ್ಬೋದು ಅಂತ ಗೊತ್ತಾಗತ್ತೆ. ವೀಕ್ಷಕರೇ, ಈ ಮೂವಿನ ನೀವು ನೋಡದೇ ಇದ್ದರೆ ಇದೊಂದು ಮಸ್ಟ್ ವಾಚ್ ಮೂವಿ ಆಗಿರುತ್ತೆ. ಓಕೆ, ಫೈನಲಿ ಟಾಪ್ 1. ಪ್ಯೂರ್ ಟ್ಯಾಲೆಂಟ್ ಇದ್ದರೆ, ಯಾವುದೇ ಅಡಚಣೆ ಇದ್ದರೂ ಅದನ್ನು ಲೆಕ್ಕಿಸದೆ ಗೆಲ್ಬಹುದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ವೀಕ್ಷಕರೇ, ನಾನು ಹೇಳ್ತಿರೋ ಮೂವಿ ಲೂಸಿಯಾ, ಸಬ್ ಟೈಟಲ್ ತಿನ್ಬೇಡ ಕಮ್ಮಿ. ಈ ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ. ಹೀರೋಗೆ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ಅಂದರೆ ಯಾಕಿಷ್ಟ ಅಂತ ಯಾರೊಬ್ಬರು ಕೇಳಿದಾಗ ಅವನು ಸಿನಿಮಾ ಅಂದ್ರೆ ನಮ್ಮ ಅವ್ವ ಇದ್ದಂಗೆ ಸಾ. You mean cinema is like mother for you? ಸಿನಿಮಾದಲ್ಲಿ ಹೀರೋ ಹೇಳೋ ಎಲ್ಲ ಡೈಲಾಗ್ ಹೀರೋದು ಆಗಿರಲ್ಲ. ಒಂದು ಡೈರೆಕ್ಟರ್ ತನ್ನ ಮನಸ್ಸಲ್ಲಿ ಇರೋದನ್ನು ಬ್ಯಾಕ್ಗ್ರೌಂಡಲ್ಲಿದ್ದು ನಟನ ಅಥವಾ ಇತರ ಆ್ಯಕ್ಟರ್ ಮೂಲಕ ಸಂದೇಶವನ್ನು
ಜನರಿಗೆ ತಲುಪಿಸ್ತಾನೆ. ಲೂಸಿಯಾ ಅನ್ನೋ ಅದ್ಭುತ ಸಿನಿಮಾ ಫಸ್ಟ್ ಆಡಿಯನ್ಸ್ ಫಿಲ್ಮ್ ಅಂದರೆ ಕ್ರೌಡ್ ಫಂಡೆಡ್ ಫಿಲ್ಮ್ ಮೂಲಕ ತನ್ನ ಪ್ಯಾಷನ್ ಫಾರ್ ಸಿನಿಮಾ ಏನು ಅಂತ ಪವನ್ ಕುಮಾರ್ ಅವರು ತೋರಿಸ್ಕೊಟ್ಟಿದ್ದರು. ಎಕ್ಸ್ಪಿರಿಮೆಂಟ್. ಎಸ್ ವೀಕ್ಷಕರೇ, ಪವನ್ ಕುಮಾರ್ ಅವರು ಎಕ್ಸ್ಪಿರಿಮೆಂಟ್ ಮಾಡುವಲ್ಲಿ ತುಂಬ ಪಾಪ್ಯುಲರ್. ಒಂದು ಸಿನಿಮಾ ಮಾಡಬೇಕು, ಅದನ್ನು ಫಂಡ್ ಅಥವಾ ಪ್ರೊಡ್ಯೂಸ್ ಮಾಡೋರು ಆಡಿಯನ್ಸೇ ಆಗಿರಬೇಕು, ಈ ಥರ ಸಾಧ್ಯನಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಜೆಕ್ಟ್ ಲೂಸಿಯಾ ಅಂತ ಒಂದು ಪೋಸ್ಟ್ ಹಾಕಿ ಸರಿಸುಮಾರು 1200 ಜನರಿಂದ ಹಣ ಪಡೆದು 50 ಲಕ್ಷ ಬಜೆಟ್ ಮಾಡಿಕೊಂಡು ಯಾವುದೇ ಇತರ ಪ್ರೊಡ್ಯೂಸರ್ ಸಹಾಯವಿಲ್ಲದೆ ಜನರನ್ನೇ ಪ್ರೊಡ್ಯೂಸರ್ ಮಾಡಿಕೊಂಡು ಲೂಸಿಯಾ ಕಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಬಜೆಟಲ್ಲಿ ಕನ್ಸ್ಟೆಂಟ್ ಆಗಿ ನಾರ್ಮಲ್ ಫೋಟೋ ತೆಗೆಯೋ ಕ್ಯಾಮ್ರಾ ಅಂದರೆ ಜನರು ಯೂಸ್ ಮಾಡೋ ಕ್ಯಾಮ್ರಾ ಇದೆಯಲ್ಲ, ಕ್ಯಾನಾನ್ 5D Mark II ಅನ್ನೋ ಕ್ಯಾಮ್ರಾನ ಇಟ್ಕೊಂಡು ಒಂದು ಇಡೀ ಸಿನಿಮಾನೇ ಶೂಟ್ ಮಾಡಿ ಲಂಡನ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶಿಸಿ ಬೆಸ್ಟ್ ಆಡಿಯನ್ಸ್ ಚಾಯ್ಸ್ ಅವಾರ್ಡ್ ಪಡೆದು ಬರ್ತಾರೆ. ಈ ಸಿನಿಮಾ ಸತೀಶ್ ನೀನಾಜಮ್ ಅವರ ಮೊಟ್ಟ ಮೊದಲ ಚಿತ್ರ ಕೂಡ ಆಗಿರುತ್ತೆ, ಅಂದರೆ ಹೀರೋ ಆಗಿ ಮೊದಲ ಚಿತ್ರ ಕೂಡ ಆಗಿರುತ್ತೆ. ಹಾಗೆ ಹೀರೋಯಿನ್ ಆಗು ಕೂಡ ಶ್ರುತಿ ಹರಿಹರನ್ ಅವರ ಮೊದಲ ಸಿನಿಮಾ. ವೀಕ್ಷಕರೇ, ಡ್ರೀಮ್ ಮತ್ತು ರಿಯಾಲಿಟಿಯನ್ನು ಮಿಕ್ಸ್ ಮಾಡಿ ನಿಮ್ಮ ಈ ಸಣ್ಣ ಜೀವನ ಹಲವು ಜನರ ದೊಡ್ಡ ಕನಸು ಅಂತ ಅದ್ಭುತ ಅದ್ಭುತ ಸಂದೇಶವನ್ನು ಕೊಟ್ಟು ನಮ್ಮ ಈ ಸ್ಟ್ರಗ್ಲಿಂಗ್ ಲೈಫನ್ನು ಕೂಡ ನಾವು ಇಷ್ಟಪಡೋ ರೀತಿ ಮಾಡಿರೋ ಈ ಸಿನಿಮಾನ ನೀವು ನೋಡಲೇಬೇಕು. ನೀವು ಈ ಸಿನಿಮಾನ ನೋಡಿದರೆ ನೀವು ಸದ್ಯದಲ್ಲಿ ಬದುಕ್ತಿರೋ ಈ ನಿಮ್ಮ ನಾರ್ಮಲ್ ಲೈಫ್ ಕೂಡ ಎಷ್ಟೊಂದು ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಸೊ ತಿಮ್ಮನ ಪ್ರಕಾರ, ಈ ಆರ್ಟಿಫಿಷಿಯಲ್ ಮಾನವನ ಪ್ರಕಾರ ಈ ಸಿನಿಮಾ ಮಸ್ಟ್ ವಾಚ್. ಯು ಶುಡ್ ವಾಚ್ ದಿಸ್ ಗೈಸ್. ಥ್ಯಾಂಕ್ ಯು.